ನನಗೆ ನಾನು ಕೂಡ ಅದನ್ನು ಮಾಹಿತಿಯನ್ನು ಪಡ್ಕೋತೇನೆ. ಇವತ್ತು ಒಂದು ಅವರ ಅಲೋಕೇಶನ್ನಲ್ಲಿ ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಡ್ತುಕೊಳ್ಳದಿರ್ತದೆ. ಅದು ಯಾವುದೊಂದು ನನಗೂ ಕೂಡ ಗೊತ್ತಿಲ್ಲ. ಮಾನವೀಯತೆ ದೃಷ್ಟಿ ಕೊಟ್ಟರು ಕೂಡ ನಾವು ತೆಗೆದುಕೊತೀವಿ ಅಷ್ಟಕ್ಕೆ. ಮಹಾರಾಷ್ಟ್ರದಿಂದ ಹೋಗಿ ನಾವು ನೀರು ಕೇಳ್ತೀವಿ ಕೃಷ್ಣಗೆ, ಅವ್ರು ನಮಗೆ ನೀರು ಕೊಡ್ತಾರೆ, ನಾವು ಜೊತೆಗೆ ಕೊಡ್ತೀವಿ ಎಷ್ಟೋ ಸಲ. ಕೊಡುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಇರ್ತದೆ. ಆದರೆ ನಮ್ಮ ಲಭ್ಯತೆ ಏನಿದೆ, ನಮಗೆ ಸಾಕಾಗುವಷ್ಟು ನಮ್ಮ ಕುಡಿಯ ನೀರಿಗೆ ಪ್ರಥಮ ಆದ್ಯತೆ, ರೈತರ ಪ್ರಥಮ ಆದ್ಯತೆ, ಅದಾದಮೇಲೆ ಏನಾದರೂ ಎಕ್ಸಸ್ ಇದ್ದರೆ ಇವತ್ತಂದು ಕೊಡುವಂಥದ್ದು. ಆ ರೀತಿ ಎಲ್ಲ ವಿಚಾರ ಮಾಡಿ ಇವತ್ತೊಂದು ದಿವಸ ಇಲಾಖೆಯವರು ಕೊಟ್ಟಿರ್ತಾರೆ. ಯಾಕಂದ್ರೆ ನಾನು ನೀರಾವರಿ ಮಂತ್ರಿಯಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಕೊಡ್ತುಕೊಳ್ಳುವಂಥದ್ದು ಇರಬೇಕು, ಅಥವಾ ಅವರ ಅಲೋಕೇಶನ್ ಕೋಟಾದಲ್ಲಿ ಅವ್ರ ಕೋಟಾದಲ್ಲಿ ಏನಾದ್ರು ರಿಲೀಸ್ ಮಾಡಿದ್ರು ಅದನ್ನು ಕೂಡ ತಪ್ಪಲ್ಲ. ಅವ್ರ ಪೂರ್ತಿ ಮಾಹಿತಿ ಇಲ್ಲ ನನಗೆ. ಯಾರು ನಿನ್ನೆನೂ ಕೂಡ ಪ್ರಶ್ನೆ ಬಂತು ವಿಜಯಪುರದಲ್ಲಿ, ಅದನ್ನು ತಿಳ್ಕೊಂಡು ನಾನು ಹೇಳ್ತೇನೆ. ನೋಡಿ, ಅದು ಒಂದು ತಿಳ್ಕೊಂಡು ನೋಡಿ, ಒಂದು ಮಾತನ್ನು ಹೇಳ್ತೇನೆ. ಡ್ಯಾಮ್ ಎತ್ತರ ಮಾಡಲಿಕ್ಕೆ ನಾನು ನೀರಾವರಿ ಮಂತ್ರಿಯಾಗಿ ಏನು ಕೃಷ್ಣಾ ನ್ಯಾಯಾಧೀಕರಣ ತೀರ್ಪು, 2ನೇ ತೀರ್ಪು, ಬ್ರಿಜೇಶ್ ಕುಮಾರ್ ತೀರ್ಪು 2010ರಲ್ಲಿ ಬಂತು, 2013ರಲ್ಲಿ ಅಂತ್ಯವಾಯಿತು. ಆ ತೀರ್ಪಿನ ವಿರುದ್ಧ ಕೇವಲ ಆಂಧ್ರ ಪ್ರದೇಶ, ಅಲ್ಲಿ ಅವಿಭಾಜ್ಯ ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ, ನಾವು ಕೂಡ ಅಪೀಲನ್ನು ಫೈಲ್ ಮಾಡಿದ್ವಿ. ನಾವು ಸ್ಪೆಷಲ್ ಪಿಟಿಷನ್ ಹಾಕಿದ್ದು, ನಾವು ಒಂದೊಂದು ಅಪೀಲ್ ಫೈಲ್ ಮಾಡಿದ್ವಿ. ಅಂದರೆ ನಮಗೆ 278 TMC ಬರಬೇಕಾಗಿತ್ತು, ನಮಗೆ 173 TMC ಸಿಕ್ಕಿದೆ ಅಂತೇಳಿ. 104 TMC ನಮ್ಮ ಕಡಿಮೆ ಬಂದಿದೆ ಅಂತ ಹೇಳಿ ಹಾಕಿದ್ದೀವಿ. ಅನೇಕ ಮ್ಯಾನರ್ ಆಫ್ ವಿಡ್ರಾವಲ್ ಮೇಲೆ ಸೆಕ್ಷನ್ 9 ಇತ್ತು, ಅದು ನನಗೆ ನೆನಪಿಲ್ಲ ಈಗಷ್ಟು. ಇವೆಲ್ಲನೂ ಕೂಡ ನಾವು ಅಪೀಲ್ ಫೈಲ್ ಮಾಡಿದ್ದೀವಿ, ಅವರು ಅಪೀಲ್ ಫೈಲ್ ಮಾಡಿದ್ರಿ. ಹೀಗಾಗಿ ಅದು ನಿಂತಿದೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ನೋಟಿಫಿಕೇಶನ್ ಸಬ್ಜೆಕ್ಟು ಫೈನಲ್ ಅರ್ಸೂನ್ ಅಂತೇಳಿ ನೋಟಿಫಿಕೇಶನ್ ಮಾಡುವಂಥದ್ದು ಕೇಂದ್ರ ಸರ್ಕಾರದ್ದು ಕೆಲಸ ಇದೆ. ಅಂದರೆ 3 ರಾಜ್ಯದಲ್ಲಿ 2 ರಾಜ್ಯ ಇವತ್ತು ಸಹ ನಾವು ಅಪೀಲ್ ಫೈಲ್ ಮಾಡಿದ್ದೀವಿ. ಔಟ್ ಆಫ್ 3 ಸ್ಟೇಟ್ಸ್. ಮಹಾರಾಷ್ಟ್ರದವರು ಅಷ್ಟೇನು ದೊಡ್ಡ ಸ್ಟೇಕ್ಸ್ ಇಲ್ಲ, ಅದರಲ್ಲಿ ಫೈಲ್ ಮಾಡಿದ್ದೀವಿ. ನೋಡಿ, ಇದು ಒಂದು ಅಂತಿಮಗೊಳ್ಬೇಕಾಗಿದೆ. ನಮ್ಮ ಇದು ಏನಂದರೆ ನಾವು 2 ಅಪೀಲ್ಸ್ ಫೈಲ್ ಮಾಡಿದ್ದೀವಿ. ನಾವು ಅದರ ಅಗೇನ್ಸ್ಟ್ ನಾವೇ ಫೈಲ್ ಮಾಡಿದ್ದೀವಿ, ಕರ್ನಾಟಕದವರು ಫೈಲ್ ಮಾಡಿದ್ದೀವಿ, ಆಂಧ್ರ ಪ್ರದೇಶದವರು ಫೈಲ್ ಮಾಡಿದ್ದೀವಿ. ಆಂಧ್ರ ಪ್ರದೇಶದಲ್ಲಿ 2 ರಾಜ್ಯ ಆಗಿದ್ದಾವೆ, ತೆಲಂಗಾಣ ಮತ್ತು ಆಂಧ್ರ. ಇದು ಎತ್ಯರ್ಥ ಆಗುವಂಥವ್ರಿಗೆ ಭಾಳ ಸಮಯ ತೆಗೆದುಕೋತದೆ. ಅದಕ್ಕೆ ಮಧ್ಯಂತರವಾಗಿ ನಾವು ಅದು ಮಾಡ್ತಾ ಇದ್ದೀವಿ. ಈಗ ಇರುವಂಥ ಅಲೋಕೇಶನ್ ಏನಿದೆಯಲ್ಲ, ಇದಕ್ಕೆ ನೀವು ಏನು ಅವಾರ್ಡ್ ಇದೆ ಇದನ್ನು ನೋಟಿಫಿಕೇಶನ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅದು ತೀರ್ಪು ಬಂದಮೇಲೆ ಅದು ಹೆಚ್ಚಿಗೆ ಬಂದರೆ ಬೇರೆ ಏನು ಮಾರ್ಪಾಡಾಗ್ತದೆ, ಆ ಸಂದರ್ಭದಲ್ಲಿ ಮತ್ತೆ ನಾವು ನಿರ್ಣಯಗಳನ್ನ ತೆಗೆದುಕೊಳ್ಳೋಕೆ ಬರ್ತದೆ ಕೇಂದ್ರ ಸರ್ಕಾರಕ್ಕೆ.